ನಮ್ಮ ಬೆಟ್ಟ ಇಳಿಯೋವರೆಗೂ ಅಷ್ಟೇ ನಿಲ್ಕೊಂಡಿರೋದು. ಬೆಟ್ಟ ಇಳಿದ ತಕ್ಷಣ ಮರ್ತೋಗಿಸ್ಕೊಂಡ ಊರು ಬರೋಕ್ಕೆ ಮತ್ತೆ ಹೋಗಿ ಆಮೇಲೆ ಒಂದು 3 ತಿಂಗಳು ಈಗ ಅಂದ್ರೆ ಸತ್ಸಂಗ ಆ ತಿಂಗಳಾದ್ರೆ ನಾಯಕ ಸ್ಟಾರ್ಟ್ 35-40% ಸೇವೆ ಮಾಡಿದ್ರು. ಯಾವ ಊರಿಗೆ ಹೋದ್ರು SAY ಹೆಸರು ಹೇಳ್ತಾರೆ. ಸಾವಿರಾರು ಹಳ್ಳಿ, 10 ನಗರಗಳು, ಎಲ್ಲ ಕಡೆ ಹೇಳ್ತಾರೆ ಅಷ್ಟೇ. ಹೋಗಿದ್ದೀರಿ ಅಂತ ಹೇಳ್ತಾರೆ, ಒಳ್ಳೇದಾಯ್ತು ಅಂತ ಹೇಳಾರೆ, ಇಟ್ಕೊಂಡಿರೋರು ಯಾರು ಇಲ್ಲ. ನಾನು ಸುಮಾರು ಸರಿ 1-2 ವರ್ಷದಿಂದ ಅನ್ಕೊಂತ ಇದ್ದೀನಿ, ನಾನು ಇಮಿಡಿಯೇಟ್ ಆಗಿ ಬಿಡಬೇಕಿದ್ದೀನಿ. ಇದು ಬಿಡೋ ಬದಲು 4 ಗಿಡ ನೆಡ್ಸಿದ್ರೆ ನಾನು ಹುಟ್ಟಿದ್ದಕ್ಕೆ ಸಾಕು ನಡೆಸ್ತಾ ಇದ್ದೀನಿ 10 ವರ್ಷದಿಂದ. ನಿಮ್ಗೆ ಸೇವೆ ಮಾಡೋದನ್ನು ಅದಕ್ಕೇನೆ, ಆ ಎನರ್ಜಿನೆಲ್ಲ ಅದಕ್ಕೆ ಮಾಡಿಬಿಟ್ರೆ ಈ ಲೋಕ ಕಲ್ಯಾಣ ಆಗುತ್ತೆ. ಹೇಳ್ಕೊಡೋದು ಬೇಡ, ನನ್ಗೆ ಬೇಡ ಈ ಯೋಗ ಅಂತಂತೇಳಿ ಒಂದು 3-4 ವರ್ಷದಿಂದ ಆಲೋಚನೆ ಬಂದಿದೆ. ನೀವು ಉದ್ಧಾರ ಆಗಲ್ಲ, ನಂಗೆ ಇದು ಗೊತ್ತು. ಅವನು ನಮ್ಮ ಕೈವಾರ ನಾರಾಯಣ ತಾತ ಬಹಳ ಚೆನ್ನಾಗಿ ಹೇಳಿದೆ, ಅಂಟುಕು ಶಂಕರಾಚಾರ್ಯ ಇನ್ನೂ ಅದ್ಭುತವಾಗಿ ಹೇಳಿದ್ದಾರೆ. ದೇವರನ್ನು ಬೇಕಾದ್ರೆ ಪ್ರತ್ಯಕ್ಷ ಮನುಷ್ಯನಿಗೆ ಬದಲಾವಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಶಿವನ ಪ್ರತಿರೂಪ ಶಿವನೇ. ಅದಕ್ಕೆ ನನ್ಗೆ ಗೊತ್ತು, ಅವರೆಲ್ಲ ಎಲ್ಲೋ ಭಾಷಣ ಮಾಡಿ ಹೋಗ್ಯಾರ, ಪ್ರವಚನ ಮಾಡಿ ಅವರೆಲ್ಲ ಶಂಕರ ಸಾಧನವರು. ನಾವು ನಿಮ್ಮ ಮನೆ ಭಾಗಕ್ಕೆ ನಿಮ್ಮ ಗಾಡಿ ಹತ್ತಿರ ಬಂದಿದ್ದೀವಿ. ಮನೆಗೂ ಲಕ್ಷಾಂತರ ಮನೆಗೂ ಹೋಗಿದ್ದೀವಿ, ಸಾವಿರಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಗೂ ನಂಗೆ ಗೊತ್ತಾಗ್ತದೆ. ಆಗಲ್ಲ, ಇದು ಆಗೋದೇ ಇಲ್ಲ ಅಂತ ಗೊತ್ತಾಗ್ತದೆ. ನಾನೇನಾದ್ರೂ ಸಾಯೋಷ್ಟೊತ್ತಿಗೆ ನಿಮ್ಗೆಲ್ಲ ಸೇವೆ ಮಾಡಿದಷ್ಟು ಎನರ್ಜಿನ ಮರ ಗಿಡ ನೆಡ್ಸೋದಕ್ಕೆ ಮಾಡಿಬಿಟ್ಟು ಸತ್ತೋಗ್ಬೇಕು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟು. ಸರಿ ಹೋಗಲ್ಲ, ಯಾವುದು ಬೇಡ. ನಿನ್ನ ಹೆಂಡತಿ ಜೊತೆ, ನಿನ್ನ ಮಕ್ಕಳ ಜೊತೆಗೂ ನೀನು ಒಂದು ಸನಾತನ ಧರ್ಮದ ಒಂದು ಸಾಂಸಾರಿಕತೆ ನೀತಿ ನಿಯಮದಲ್ಲಿ ನೀನು ಬಾಳಿಲ್ಲ. ಇದು ಯಾವುದು ಬೇಡ. ಈ ಜಗತ್ತು ನೀನೇನು ಹೇಳ್ಕೊಡೋದು ಬೇಡ, ಈ ಜಗತ್ತು ಏನು ಕೊಡೋದು ಬೇಡ. ನೀನು ನಿನ್ನ ಹೆಂಡತಿ, ನಿನ್ನ ಹೊಟ್ಟೆ ಹುಟ್ಟದ ಪಿಂಡ, ಆ ಮಗು ಬಗ್ಗೆ ನೀನು ಗೊತ್ತೀನಿ. ಅದೇ ನನ್ನ ಗಂಡು ಮಗು ಆಗ್ಬಿಟ್ಟದೆ ಅಂತ ಹೇಳಿ ಜಮೀನು ಕೊಡೋದು, ಅವ್ನು ಬುಲೆಟ್ ತಗೊಳ್ಳೋದು, BMW ಕಾರು ತಗೊಳ್ಳೋದು, ಅಮೇರಿಕಾ ಕಳಿಸೋದು. ಹೌದು, ನಿಮ್ಮ ತಾತ್ಮ ಕಟ್ಟಿರುವಂತ ಎತ್ತುಗಳು ಅವತ್ತು ಬೀದಿನಾಗ ಗೊತ್ತಕ ಅದೆಲ್ಲ ಹೇಳಕ್ ಇನ್ನೊಂದು ಬೆಳಗ್ಗೆ ಓದ್ಬೇಕು. ಅವತ್ತು ಕಟ್ಟಿದ ನೀನು ಬಿಚ್ಕೊಂಡು ಹೋಗಿ ಒಳಗಡೆ ಕಟ್ತಾ ಇದ್ದೀಯ. ನಿನ್ನ ಮಗನು ಒಂದು 22-23 ವರ್ಷ ಒಂದು ಪದವಿ ಪಡ್ಕೊಂಡ್ ಬಂದ್ರೆ ಅವನ್ ಬಿಚ್ಚಕ್ಕೂ ಬಿಡಲ್ಲ. ನೀನು ಅವನ್ನ ಬಿಚ್ಚಕ್ಕೆ ಬಾ ಹೋಗು ಒಳಗಡೆ ಹೋಗು, ನಾನು ಬಿಚ್ಕೊಂಡು ಕಟ್ತೀನಿ ಅಂತ ಹೇಳಿ ಮನೆಗೆ ಕಳಿಸ್ತೀನಿ. ಯಾಕ ಅಹಂಕಾರ ಬೆಳೆಸಕ ನಿನ್ನ ಮಗನಿಗೆ, ನಿನ್ನ ಮಗನೇ ಇನ್ನೊಂದು ಆ ಮಟ್ಟಿಗೆ ನಿನ್ನ ಮಕ್ಕಳನ್ನ ಬೆಳೆಸ್ಬಿಟ್ಟಿದ್ದೀನಿ, ಕಂಪ್ಲೀಟ್ ಬೆಳೆಸ್ಬಿಟ್ಟಿದ್ದೀನಿ. ಮುಳುಗೋಗ್ಬಿಟ್ಟಿದ್ದಾರೆ ಮಕ್ಕಳು. 12 ವರ್ಷದ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ, ಬೇಕಾದ್ರೆ ಗಮನಿಸ್ಕೊಂಡು ನಿಮ್ಮ ಮನೆಯಲ್ಲಿ 12 ವರ್ಷದಿಂದ ನಿಮ್ಮ ಮಕ್ಕಳು ಕುತ್ಕೊಳ್ಳಿ ಅಂತ ಹಾಕೊಂಡು ಬುಕ್ಗಳೆಲ್ಲ ಅಲ್ಲಿ ಇಟ್ಬಿಟ್ಟು ಪೆನ್ ಇಟ್ಬಿಟ್ಟು ನಿಂತಿರ್ತಾರೆ. ಯಾಕಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ, ಆ ಸ್ಕೂಲ್ ತಂದಿಲ್ಲ ನೀನು, ನಾನು ಈ ಸ್ಕೂಲ್ ಹೋಗಲ್ಲ. ಕೇಳಲ್ಲ ಅವನು, ನೀನು ಏನು ಹೇಳಿದ್ರು ಕೇಳೋ ಹೋಗಲ್ಲ. ಆ ಮಟ್ಟಿಗೆ ಬೆಳೆಸ್ಬಿಟ್ಟಿದ್ದೀರ ಅಹಂಕಾರ ತುಂಬಿಸಿ ನೀವು. ಹಿಂದೆ ನಿಮ್ಮ ಅಪ್ಪಂದ್ರು ಮನೆಯಲ್ಲಿ ಇದ್ದಾರೆ ಅಂದ್ರೆ ಉಸಿರು ಸಹ ಬಿಡ್ತಾ ಇರಲಿಲ್ಲ. ನೀವು ನಿಮ್ಮ ಅಪ್ಪಂದ್ರು ಮನೆಯಲ್ಲಿ ಕೂತವ್ರಂದ್ರೆ ನೀವು ಉಸಿರು ಬಿಡ್ತಾ ಇಲ್ಲ, ಭಯ ಬಿಡಿ. ನಿಮ್ಮ ತಂದೆ ತಾಯಿ ಇಲ್ಲ, ಎದುರು ಬಂದ್ರೆ ಬೇಡದಾರೆ ಹೋಗ್ರಿ ನೀವು. ಹೌದು, ಖಂಡಿತ ನೀವು ಎಷ್ಟು ಕೆಡಿಸಿದ್ದೀರಿ ಅಂದ್ರೆ ಈ ಸಮಾಜ ಸರ್ವನಾಶ ಆಗೋ ಮಟ್ಟಿಗೆ ನಿಮ್ಮ ಮಕ್ಕಳನ್ನ ಕೆಡಿಸಿ ಮಡಗಿದ್ದೀರಿ. ಹೌದು, ಖಂಡಿತ ಅಹಂಕಾರ ನಿಮ್ಗೈತೆ. ಯಾಕೆ ಗೊತ್ತಾ, ನನ್ನ ಮಗನ ಪಕ್ಕದ ಮನೆ ಅವನಿಗಿಂತ ಶೂಟ್ ಹಾಕ್ಬೇಕು ಚೆನ್ನಾಗಿರೋದು ಅಂತ, ಅದಕ್ಕೆ ಅವ್ನು ಕೆಟ್ಟ ಆ ಶೂಟ್ ಹಾಕಕ್ ಹೋಗಿ ಗುರು ವಿಷಯ ಹೇಳಕ್ಕೆ ಆಗಲ್ಲ. ಇವಾಗ ಸ್ಕೂಲ್ ಮಾಸ್ಟರ್ಗಳೇ ಇವಾಗ ಮಕ್ಕಳನ್ನ ಶಿಸ್ತ ಮಾಡ್ಯಕ್ ಹೋದ್ರೆ ಜೈಲಿಗೆ ಈ ಕತೆ ಗೊತ್ತಾ, ಜೈಲಿಗೆ ಹೋಗ್ಬೇಕಾಗ್ತದೆ. ಎಷ್ಟು ತಳಮಟ್ಟ ಅನಿಷ್ಟದಲ್ಲಿ ಅನಿಷ್ಟತನ ಅರ್ಥ ಆಗ್ತದೆ. ಈಗೆಲ್ಲ ತಿಳ್ಕೊಂಡ್ಬಿಟ್ರೆ ಈ ಭೂಮಿ ಮೇಲೆ ಎಲ್ಲೆಷ್ಟು ಸತ್ಯ ಉಳಿದಿಲ್ಲಲ್ಲಪ್ಪ ಅಂತ. ಗುರು ಜೈಲಿಗೆ ಹೋಗ್ಬೇಕು ಅವ್ನು ಇವತ್ತು ಶಿಸ್ತು ತಾನೆ ಮಕ್ಕಳಿಗೆ, ಇದು ಗೊತ್ತಾ?
680 ಎಕರೆ ಜಮೀನದಂತ ಅವನೆಲ್ಲ ಹೇಳ್ತಾ ಇದ್ದಾನೆ ತುಂಬ ಹತ್ರ ಅಷ್ಟು ಸ್ಟ್ರಿಕ್ಟಾಗಿ ಬೈಯಕ್ಕೆ ಬೈದಿದ್ದವ. ಇನ್ನು ಬೇರೆಯವ್ರು ನಾನು ಯಾತಕ್ಕೆ ಬೈಯಕ್ಕೆ ಹೋಗಲ್ಲ, ಒಬ್ಬ ಎಮ್ಮೆಲ್ಲೂ ನಾವು ಬೈಯಲ್ಲ. ಯಾವುದಪ್ಪ ಇನ್ನಂಥ ದೊಡ್ಡ ವೇಪು ನಾನೇ ಬೈಯಕ್ಕೆ ಹೋಗಿ ನಾನು ತುಂಬ ಹತ್ತಿರ ನಮ್ಮ ಮನೆಗೆ ಮಾಡ್ತಿದ್ದೇನೆ ಹಂಗಿತ್ತು ಹಂಗವ್ರು ಅದು ಕಂಪ್ಲೀಟ್. ಓಕೆ, ಜೈ ಗುರು. ನನ್ನ ಚೆಟ್ಟಿದ್ದೀರ, ನೀವೇ ಸರೋಗಿಲ್ಲ, ನಿಮ್ಮ ಮಕ್ಕಳನ್ನೇ ಉದ್ಧಾರ ಮಾಡ್ತೀರಿ. ನೀವು ಸರೋಗ್ಬಿಟ್ಟಿದ್ದೀರಿ ಅಂದ್ಕೊಂಡಿದ್ದೀರಲ್ಲ. ನನ್ನ ಹತ್ರ BMW ತಗೊಳ್ಳೆ 7 ಕೋಟಿ ರೂಪಾಯಿ ಬಂಗ್ಲೆ ಕಳಿಸಿದ್ದೀನಿ. ನನ್ನ ಹತ್ರ